ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2017 GPSTR ಎಕ್ಸಾಮ್ HK ರೀಸನ್ಗೆ ಸಂಬಂಧಿಸಿದ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾಯಿದ್ವಿ. ಇಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ 40ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ 41ನೇ ಪ್ರಶ್ನೆ ಈ ರೀತಿಯಾಗಿದೆ. ನಿರ್ದಿಷ್ಟ ದೂರದಲ್ಲಿ ಇಟ್ಟಿರುವ ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣಾ ಬಲ ಎಫ್ ಆಗಿದೆ. ದೂರವನ್ನು ದ್ವಿಗುಣಗೊಳಿಸಿದಾಗ ಆ ಕಾಯಗಳ ನಡುವಿನ ನೂತನ ಬಲ ಏನಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಮೊದಲನೇ ಆಪ್ಷನ್ ಎಫ್, ಎರಡನೇ ಆಪ್ಷನ್ F/2, ಥರ್ಡ್ ಆಪ್ಷನ್ 2F, F/4 ಎನ್ನುವಂಥದ್ದು ನಾಲ್ಕನೇ ಆಪ್ಷನ್ ಆಗಿತ್ತು. ಓಕೆ, ಇಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಎರಡು ನಿರ್ದಿಷ್ಟ ದೂರದಲ್ಲಿ ಇಟ್ಟಿರುವಂಥ ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣ ಬಲ ಏನಾಗಿರುತ್ತೆ, ಎಫ್ ಆಗಿರುತ್ತೆ. ಆ ಎರಡು ವಸ್ತುಗಳ ನಡುವಿನ ಆಕರ್ಷಣೆ ಅನ್ನುವಂಥದ್ದು ಎಫ್ ಆಗಿದ್ದರೆ ಆ ದೂರವನ್ನು ಡಬಲ್ ಮಾಡಿದಾಗ ಆ ಕಾಯಗಳ ನಡುವಿನ ದೂರ ಏನಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನಿಮಗೆ ಈ ಒಂದು ಗುರುತ್ವಾಕರ್ಷಣಾ ನಿಯಮ ಇದರ ಒಂದು ಸೂತ್ರ ನಿಮಗೆ ಇಲ್ಲಿ ಗೊತ್ತಿದ್ದರೆ ಇಲ್ಲಿ ಎಫ್ ಎನ್ನುವಂಥ ಪ್ಲೇಸ್ನಲ್ಲಿ 2F ಅಂತ ಬರ್ಕೊಂಡು ಆ ಒಂದು ಸೂತ್ರವನ್ನು ನಾವು ಡಿರೈವ್ಡ್ ಮಾಡಿದ್ದೆ ಅದರಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡ್ಕೋಬೋದು. ಅದನ್ನು ಯಾವ ರೀತಿಯಾಗಿ ನಾವು ಈಗ ಸಾಲ್ವ್ ಮಾಡ್ಬೋದು ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಓಕೆ, ಈ ಒಂದು ಪ್ರಶ್ನೆಗೆ ಉತ್ತರ ನೋಡಿ. ಎರಡು ವಸ್ತುಗಳ ನಡುವಿನ ದೂರವನ್ನು ಕೊಟ್ಟಾಗ ಎರಡು ವಸ್ತುಗಳ ನಡುವಿನ ದೂರವನ್ನು ಇಲ್ಲಿ ಮೆನ್ಷನ್ ದ್ವಿಗುಣಗೊಳಿಸಿದಾಗ ಆ ಒಂದು ವಸ್ತು ಏನಿರುತ್ತೆ, ಒಂದು ವಸ್ತುವಿಗೆ ನಾವು ಎಮ್ ಅಂತ ಕರೆಯೋಣ, ಇನ್ನೊಂದು ವಸ್ತುವಿಗೆ ಸ್ಮಾಲ್ ಎಮ್, ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಅಂತ ಕರೆದಾಗ ಅವುಗಳ ನಡುವಿನ ಗುರುತ್ವಾಕರ್ಷಣೆ ಏನಾಗಿರುತ್ತೆ, G ಈಸ್ ಎ ಗ್ರಾವಿಟೇಷನಲ್ ಕಾನ್ಸ್ಟಂಟ್. R ಎನ್ನುವಂಥದ್ದು ಆ ಎರಡು ಕಾಯಗಳ ನಡುವಿನ ದೂರ ಆಗಿರುತ್ತೆ. ಓಕೆ, ಇವಾಗ ಈ ಎರಡು ವಸ್ತುಗಳ ನಡುವಿನ ಫೋರ್ಸನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಏನಾಗಿರುತ್ತೆ, F ಈಸ್ ಈಕ್ವಲ್ಸ್ ಟು G ಇಂಟು M ಇಂಟು M ಡಿವೈಡೆಡ್ ಬೈ R² ಎನ್ನುವಂಥದ್ದು ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು, ಇಲ್ಲಿ ನಮಗೆ ರೇಡಿಯಸ್ ಅಂದರೆ ಆ ಎರಡು ಕಾಯಗಳ ನಡುವಿನ ದೂರವನ್ನು ಮಾತ್ರ ಜಾಸ್ತಿ ಮಾಡ್ತಾ ಇದ್ದರೆ ಇಲ್ಲಿ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಆ ಎರಡು ಕಾಯಗಳ ನಡುವಿನ ಮಾಸ್ ಕೂಡ ಏನಾಗಿರುತ್ತೆ, ಕಾನ್ಸ್ಟಂಟ್ ಆಗಿರುತ್ತೆ. ಬಟ್ ಇಲ್ಲಿ ವೇರಿ ಆಗ್ತಾ ಇರೋದು ಆ ಎರಡು ಕಾಯಗಳ ನಡುವಿನ ದೂರ ಆಗಿದೆ. ಹಾಗಾಗಿ R ಈಸ್ ಈಕ್ವಲ್ಸ್ ಟು 2R ಅಂತ ತೆಗೆದುಕೊಳ್ಬೇಕು. ಓಕೆ, F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/R². ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ತೆಗೆದುಕೊಳ್ಳೋದ್ರಿಂದ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಎರಡರ ಮಾಸ್ ಕೂಡ ಕಾನ್ಸ್ಟಂಟ್ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ನೇರ ಅನುಪಾತದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಓಕೆ, ಈ ಒಂದು ಫಾರ್ಮುಲಾ F ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2R² ಅಂದಾಗ F ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 42ನೇ ಪ್ರಶ್ನೆ. 50 kg ರಾಶಿಯುಳ್ಳ ಒಬ್ಬ ಕ್ರೀಡಾಪಟು 36 ಕಿಲೋಮೀಟರ್ ವೇಗದಲ್ಲಿ ಓಡುವಾಗ ಅವನ ಚಲನ ಶಕ್ತಿ ಏನಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. 2.5 ಕಿಲೋ ಜೌಲ್, ಆಪ್ಷನ್ ಬಿ 2.5 ಜೌಲ್, ಆಪ್ಷನ್ ಸಿ 32.4 ಕಿಲೋ ಜೌಲ್, ಆಪ್ಷನ್ ಡಿ 32.4 ಜೌಲ್ ಎನ್ನುವಂಥದ್ದು. ಇಲ್ಲಿ ನಮಗೆ ಕೇಳ್ತಾ ಇರೋದು ಕೈನೆಟಿಕ್ ಎನರ್ಜಿ ಏನಾಗಿದೆ. 50 kg ರಾಶಿಯುಳ್ಳ ಒಬ್ಬ ಕ್ರೀಡಾಪಟು 36 ಕಿಲೋಮೀಟರ್ ಪ್ರತಿ ವೇಗದಲ್ಲಿ ಓಡುವಾಗ ಇಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಸೂತ್ರ ಗೊತ್ತಿದೆ, ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇಲ್ಲಿ ಆನ್ಸರ್ ಈ ರೀತಿಯಾಗಿದೆ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 1/2 mv² ಎನ್ನುವಂಥದ್ದು. ಮಾಸ್ 50 kg ಇದೆ, ವೆಲಾಸಿಟಿ 36 km/h.
ಕೈನೆಟಿಕ್ ಎನರ್ಜಿ ಈ ಒಂದು ಸೂತ್ರದಲ್ಲಿ ನಾವು ಅಪ್ಲೈ ಮಾಡಿದಾಗ ಇಲ್ಲ 1/2 mass 50 kg v square 36 square 1/2 into 50 into 1296 ಎರಡನ್ನು ಮಲ್ಟಿಪಲ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ 32,400 ಜೌಲ್ ಎನ್ನುವಂಥದ್ದು. ಇಲ್ಲಿ ನಮಗೆ ಪ್ರಶ್ನೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ 32.4 ಕಿಲೋ ಜೌಲ್. ಇಲ್ಲಿ ನಾವು 3 ಪ್ಲೇಸನ್ನು ಬಿಟ್ಟು ಡೆಸಿಮಲ್ ಪಾಯಿಂಟನ್ನು ಕೊಟ್ಟಾಗ ಅದನ್ನು ಕಿಲೋ ಜೌಲ್ ಅಂತ ಕೂಡ ಬರಿಬೋದು. ಸೊ ನಮಗೆ ಸರಿಯಾದ ಉತ್ತರ 32.4 ಕಿಲೋ ಜೌಲ್ ಎನ್ನುವಂಥದ್ದು ಸರಿಯಾದ ಉತ್ತರ ಸಿಗ್ತಾ ಇದೆ. ಓಕೆ, ಇಲ್ಲಿ 43ನೇ ಪ್ರಶ್ನೆ ಈ ರೀತಿಯಾಗಿದೆ. ಜರ್ಮೇನಿಯಂ ಹರಳುಗಳಲ್ಲಿ ಪರಮಾಣುಗಳ ನಡುವೆ ಇರುವಂಥ ಬಂಧದ ವಿಧ ಯಾವುದು ಎನ್ನುವಂಥದ್ದು ಕೇಳ್ತಾ ಇದ್ದಾರೆ. ಇಲ್ಲಿ ಅಯಾನಿಕ್ ಬಂಧ, ಕೋವೆಲೆಂಟ್ ಬಂಧ, ಸಹಯೋಗ ಬಂಧ, ಲೋಹೀಯ ಬಂಧ ಎನ್ನುವಂಥದ್ದು. ದ ಟೈಪ್ ಆಫ್ ಬಾಂಡ್ ಬಿಟ್ವೀನ್ ದ ಅಟಮ್ ಆಫ್ ದ ಜರ್ಮೇನಿಯಂ ಕ್ರಿಸ್ಟಲ್ ಈಸ್ ಅಯಾನಿಕ್ ಬಾಂಡ್, ಕೋವೆಲೆಂಟ್ ಬಾಂಡ್, ಕೋಆರ್ಡಿನೇಟ್ ಬಾಂಡ್ ಆ್ಯಂಡ್ ಮೆಟಾಲಿಕ್ ಬಾಂಡ್ ಎನ್ನುವಂಥದ್ದು. ಸೊ ಇಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೋವೆಲೆಂಟ್ ಬಾಂಡ್, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 44ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಯೆಗೆ ಘರ್ಷಣೆಯನ್ನು ಅವಲಂಬಿಸಿಲ್ಲ ಎನ್ನುವಂಥದ್ದು. ಆಪ್ಷನ್ ಎ ನೆಲದ ಮೇಲೆ ನಡೆಯುವಂಥದ್ದು. ನೆಲ ಮತ್ತು ದೇಹಕ್ಕೆ ಘರ್ಷಣೆ ಉಂಟಾದಾಗ ಒಂದು ಚಲನೆ ಎನ್ನುವಂಥದ್ದು ಉಂಟಾಗ್ತದೆ, ಹಾಗಾಗಿ ಇದು ಘರ್ಷಣೆಯನ್ನು ಅವಲಂಬಿಸಿದೆ. ಬರೆಯುವಂಥದ್ದು ಕೂಡ ಅಷ್ಟೇ, ಪೆನ್ನು ಮತ್ತು ಪೇಪರ್ ನಡುವೆ ಘರ್ಷಣೆ ಉಂಟಾಗ ಬರವಣಿಗೆ ಉಂಟಾಗುವುದು. ಆದರೆ ಕೇಳುವಂಥದ್ದು ಇದು ಘರ್ಷಣೆಯನ್ನು ಅವಲಂಬಿಸಿಲ್ಲ, ಹಾಗಾಗಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 45ನೇ ಪ್ರಶ್ನೆ, ಹಸುವಿನ ಸಸ್ಯಾಹಾರಿ ಪದ್ಧತಿಯು ಅದು ಒಂದು ಡ್ಯಾಶ್ ಆಗಿದೆ ಎನ್ನುವಂಥದ್ದನ್ನು ಸೂಚನೆ ಕೊಡ್ತಾ ಇದೆ. ಹಸುವಿನ ಸಸ್ಯಾಹಾರಿ ಪದ್ಧತಿ ಎನ್ನುವಂಥದ್ದು ಇದು ಪ್ರಾಥಮಿಕ ಭಕ್ಷಕ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಾಥಮಿಕ ಭಕ್ಷಕ ಅಂದರೆ ಮೊದಲಿಗೆ ಹಸಿರು ಸಸ್ಯಗಳನ್ನು ಮಾತ್ರ ಅವಲಂಬಿಸಿರುವಂಥ ಜೀವಿಗಳಿಗೆ ಪ್ರಾಥಮಿಕ ಭಕ್ಷಕಗಳು ಅಂತ ಕರಿತೀವಿ. ಆ ಹಸಿರು ಸಸ್ಯವನ್ನು ತಿಂದು ಜೀವಿಸುವಂಥ ಜೀವಿಯನ್ನು ತಿಂದು ಬದುಕುವಂಥ ಎರಡನೇ ಹಂತದ ಜೀವಿಗಳಿಗೆ ದ್ವಿತೀಯ ಭಕ್ಷಕಗಳು ಅಂತ ಕರಿತೀವಿ. ತೃತೀಯ ಭಕ್ಷಕಗಳು ಏನಾಗ್ತವೆ ಅಂದರೆ ದ್ವಿತೀಯ ಮತ್ತು ಪ್ರಥಮ ಎರಡು ಭಕ್ಷಕಗಳನ್ನು ತಿಂದು ಬದುಕುವಂಥವು ತೃತೀಯ ಭಕ್ಷಕಗಳು. ಕೊಳೆತಿನಿ ಅಂದರೆ ಕೊಳೆತ ಜೀವಿಗಳನ್ನು ಅವಲಂಬಿಸಿ ಆಹಾರವನ್ನು ಪಡೆದುಕೊಳ್ಳೋದಕ್ಕೆ ಕೊಳೆತಿನಿ ಅಂತ ಕರಿತೀವಿ. ಹಾಗಾಗಿ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಥಮಿಕ ಭಕ್ಷಕ, ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಮಗೆ ಕಾರ್ಬೋಹೈಡ್ರೇಟ್ ಉತ್ತಮ ಮೂಲ? ಹೀಗೆ ಕೆಳಗಡೆ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಮೂಲವನ್ನು ಹೊಂದಿರುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಅಕ್ಕಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಕ್ಕಿ, ಆಮೇಲೆ ಪೊಟೇಟೊ ಅಲ್ಲಿ ಈ ರೀತಿಯಾಗಿರುವಂತಹ ಆಹಾರಗಳಲ್ಲಿ ಅತ್ಯಂತ ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಅಕ್ಕಿ ಸರಿಯಾದ ಉತ್ತರ ಆಗಿರುತ್ತೆ. 47ನೇ ಪ್ರಶ್ನೆ, ಕಾಡೊಂದು ಓಕ್ ಮತ್ತು ರೋಡೋಡೆಂಡ್ರಾನ್ ಮರಗಳನ್ನು ಹೊಂದಿದ್ದಲ್ಲಿ ಆ ಕಾಡುಗಳು ಡ್ಯಾಶ್ ಕಾಡು ಎಂದು ಕರೆಯುತ್ತಾರೆ. ಆಲ್ಪೈನ್ ಮರಗಳು, ಉಷ್ಣವಲಯ, ಕರಾವಳಿ ತೀರ ಪ್ರದೇಶ, ಆಪ್ಷನ್ ಡಿ ಧ್ರುವ ಪ್ರದೇಶ. ಓಕ್ ಮತ್ತು ರೋಡೋಡೆಂಡ್ರಾನ್ ಅನ್ನುವಂಥ ಗಿಡಗಳು ಏನಾಗಿರ್ತವೆ ಅಂದರೆ ತಮ್ಮ ಬೇರುಗಳನ್ನು ಜಾಳಿಗೆ ಅಥವಾ ಬಲೆಯ ರೂಪದಲ್ಲಿ ಹೊಂದಿರ್ತವೆ. ಹಾಗಾಗಿ ಈ ಒಂದು ಗಿಡಗಳು ಎಲ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರ್ತವೆ. ಯಾಕಂದರೆ ಸಮುದ್ರ ಮತ್ತು ಲ್ಯಾಂಡ್ಗೆ ನೀರ ಒಂದೇ ಸಮಯಕ್ಕೆ ಹೋಗುವ ಹಾಗೆ ನೀರಿನ ರಭಸಕ್ಕೆ ಮಣ್ಣಿನ ಸವಕಳಿ ಆಗದೇ ಇರುವಾಗಿ ಇದು ಕರಾವಳಿ ತೀರದಲ್ಲಿ ಈ ಒಂದು ಸಸ್ಯಗಳು ಕಂಡುಬರುತ್ತವೆ. ಹಾಗಾಗಿ ಕರಾವಳಿ ತೀರ ಪ್ರದೇಶ ಎಂದು ಕರೆಯಲ್ಪಡುತ್ತವೆ. ಹೀಗಾಗಿ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 48ನೇ ಪ್ರಶ್ನೆ, ಬಾಷ್ಪೀಕರಣ, ಬಿಂದು ವಿಸರ್ಜನೆ, ಅಭಿಸರಣೆ ಮತ್ತು ವಿಸರಣೆಗೆ ಸಂಬಂಧಿಸಿದಂತೆ ಕೆಳಗಿನಗಳಲ್ಲಿ ಒಂದು ಗುಣಲಕ್ಷಣವೆಂದರೆ ಈ ಎಲ್ಲ ಪ್ರಕ್ರಿಯೆಗಳಿವೆ ಅಂತ ಕೊಟ್ಟಿದ್ದಾರೆ. ಬಾಷ್ಪೀಕರಣ ಮತ್ತು ಬಿಂದು ವಿಸರ್ಜನೆ, ಅಭಿಸರಣೆ, ವಿಸರಣೆ ಈ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ನಲ್ಲಿ ಈ ರೀತಿಯಾಗಿದೆ: ಸಸ್ಯಗಳಲ್ಲಿ ಮಾತ್ರ, ಪ್ರಾಣಿಗಳಲ್ಲಿ ಮಾತ್ರ ಮತ್ತು ATP ಅಗತ್ಯವಿರುತ್ತದೆ ಮತ್ತು ATPಯ ಅಗತ್ಯ ಇರುವುದಿಲ್ಲ ಎನ್ನುವಂಥದ್ದು. ನೋಡಿ, ಇಲ್ಲಿ ಸಸ್ಯಗಳಲ್ಲಿ ಕಂಡುಬರಬೇಕಾದ್ರೆ ATP ಅಗತ್ಯ ಯಾವಾಗಿರುತ್ತೆ ಅಂದರೆ ರಾತ್ರಿ ಹೊತ್ತು ಸಸ್ಯಗಳು ಉಸಿರಾಟವನ್ನು ಮಾಡಬೇಕಾದ್ರೆ ಅಲ್ಲಿ ATP ಅಗತ್ಯವಿರುತ್ತೆ.
ಆಪ್ಷನ್ ಡಿ ಎ ಟಿ ಪಿ ಅಗತ್ಯವಿರೋದಿಲ್ಲ. ಯಾಕಂದರೆ ಹಗಲೊತ್ತು ಸಸ್ಯಗಳು ಆಹಾರವನ್ನು ತಯಾರು ಮಾಡ್ತಿರ್ತವೆ, ಹಾಗಾಗಿ ಅವುಗಳು ತಾವಾಗಿ ಎ ಟಿ ಪಿಯನ್ನು ಉತ್ಪಾದನೆ ಮಾಡೋದ್ರಿಂದ ಅಲ್ಲಿ ಅಗತ್ಯ ಇರೋದಿಲ್ಲ. ಈ ಒಂದು ಕ್ರಿಯೆಗಳು ಪ್ರಾಣಿಗಳಲ್ಲಿ ಉಂಟಾಗೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಸಸ್ಯಗಳಲ್ಲಿ ಮಾತ್ರ ಎನ್ನುವಂಥದ್ದು. ಎ ಟಿ ಪಿ ಕೆಲವೊಂದು ಸರಿ ರಿಕ್ವೈರ್ಡ್ ಆಗುತ್ತೆ, ಇನ್ನೊಂದು ಸರಿ ರಿಕ್ವೈರ್ಡ್ ಆಗೋದಿಲ್ಲ. ಈ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಓನ್ಲಿ ಸಸ್ಯಗಳಲ್ಲಿ ಮಾತ್ರ. ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. 49ನೇ ಪ್ರಶ್ನೆ, 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ಹಾಗಾಗಿ ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗೆ ಕೊಡಲಾಗಿದೆ ಎನ್ನುವಂಥದ್ದು. ಇಲ್ಲಿ 3 ನಾಣ್ಯಗಳನ್ನು ಚಿಮ್ಮಿದಾಗ 3 ನಾಣ್ಯಗಳನ್ನು 200 ಬಾರಿ ಚಿಮ್ಮಿದಾಗ ಇಲ್ಲಿ 3 ಸಿರ ಬರುವಂಥ ಸಾಧ್ಯತೆಗಳು ಎಷ್ಟು ಸಾರಿ ಅಂದರೆ 23 ಬಾರಿ. 2 ಸಿರ ಬರುವಂಥದ್ದು 72 ಬಾರಿ, 1 ಸಿರ ಬರುವಂಥದ್ದು 77 ಬಾರಿ, ಯಾವುದೇ ರೀತಿಯಾದ ಸಿರವಲ್ಲ ಅಥವಾ ಪುಚ್ಚ ಬರುವಂಥದ್ದು 28 ಬಾರಿ. ಎಲ್ಲವನ್ನು ಕೂಡಿದಾಗ 200 ಬಾರಿ ಎನ್ನುವಂಥದ್ದು. 200ರಲ್ಲಿ 3 ಬಾರಿ ಸಿರ ಬರುತ್ತೆ, 2 ಬಾರಿ ಸಿರ ಬರುತ್ತೆ, 1 ಬಾರಿ ಸಿರ ಬರುತ್ತೆ, 4ನೇದು ಸಿರವಲ್ಲದು 28 ಬಾರಿ ಬರುತ್ತೆ. ಹಾಗಾಗಿ 3 ನಾಣ್ಯಗಳನ್ನು ಒಮ್ಮೆಲೆ ಮತ್ತೊಮ್ಮೆ ಚಿಮ್ಮಿದಾಗ 2 ಸಿರ ಬರುವ ಸಂಭವನೀಯತೆ ಎಷ್ಟು? ಇಲ್ಲಿ ಟೋಟಲ್ ಎಷ್ಟು? 200 ಎನ್ನುವಂಥದ್ದು ಛೇದದಲ್ಲಿ ಬರುತ್ತೆ. 2 ಸಿರ ಬರುವಂಥದ್ದು ಎಷ್ಟಿದೆ? ಇಲ್ಲಿ 72 ಬಾರಿ 2 ಸಿರ ಬರುತ್ತೆ. ಹಾಗಾಗಿ ಇಲ್ಲಿ 72/200 ಎನ್ನುವಂಥದ್ದು ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ನಮಗೆ ಸಿಗ್ತಾ ಇದೆ. 50ನೇ ಪ್ರಶ್ನೆ, ಈ ಒಂದು ಕೊಟ್ಟಿರುವ ಚಿತ್ರದಲ್ಲಿ ಎಡಿಯು ತ್ರಿಭುಜದ ಎಬಿಸಿಯ ಮಧ್ಯರೇಖೆಯಾಗಿದೆ. ಹಾಗಾಗಿ ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಡಿಗಳ ವಿಸ್ತೀರ್ಣಗಳ ಅನುಪಾತವನ್ನು ಹೇಳಿ ತಂದಿದ್ದಾರೆ. ಕೊಟ್ಟಿರುವ ಚಿತ್ರದಲ್ಲಿ ಎ ಡಿ ಅನ್ನುವಂಥದ್ದು ಬಿ ಸಿಯನ್ನು ಸಮಾನವಾಗಿ ಆರ್ಧಿಸ್ತಾ ಇದೆ. ಹಾಗಾಗಿ ಇದೊಂದು ಸಮಬಾಹು ತ್ರಿಭುಜ ಇರೋದ್ರಿಂದ ಎ ಬಿ ಡಿ ಮತ್ತು ಎ ಡಿ ಸಿಗಳ ವಿಸ್ತೀರ್ಣ ಏನಾಗಿರುತ್ತೆ? 1:1 ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು ಈ ರೀತಿಯಾಗಿದ್ದವು. ಮುಂದೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಗಳು ಯಾವ ರೀತಿ ಬರ್ತವೆ ಅಂತ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.